ಸಿಂಹರಾಶಿ ನಿಮ್ಮ ದೊಡ್ಡ ದೊಡ್ಡ ಚಿಂತನೆಗಳಿಗೆ ಪುಷ್ಟಿ ಸಿಕ್ಕುವಂತಹ ದಿವಸ. ಯಾವುದೇ ದೊಡ್ಡ ಕೆಲಸವನ್ನು ಮಾಡಲಿಕ್ಕೆ ಹೊರಟರು, ದೊಡ್ಡ ಯೋಚನೆಗಳನ್ನು ಮಾಡಲಿಕ್ಕೆ ಹೊರಟರು ಕೂಡ ಅದಕ್ಕೆ ಪೂರಕವಾದಂತಹ ವಾತಾವರಣ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ದೊಡ್ಡ ಸಮಸ್ಯೆಗಳಿಗೆ ನಿಮ್ಮಿಂದ ಪರಿಹಾರ ಅಂತಕ್ಕಂಥದ್ದು ಇದೆ. ಕುಟುಂಬದ ಜವಾಬ್ದಾರಿ ಹೆಚ್ಚಾಗ್ತಕ್ಕಂಥದ್ದು, ನಿಮ್ಮ ಬುದ್ಧಿವಂತಿಕೆ ಏನಿದೆ ಅದು ಒಂದಷ್ಟು ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಅದೃಷ್ಟದ ಬೆಂಬಲ ನಿಮಗಿರ್ತಕ್ಕಂಥದ್ದು. ಸ್ನೇಹಿತರ ಜೊತೆಯಲ್ಲಿ ವಿಶೇಷವಾದಂತಹ ಸಮಯವನ್ನು ಕಳೆಯೋದಕ್ಕೆ, ಅವರ ಜೊತೆಯಲ್ಲಿ ಕೂತು ಚರ್ಚೆ ಮಾಡೋದಕ್ಕೆ ಅವಕಾಶಗಳು ಹೆಚ್ಚಾಗಿದೆ. ಉಪಯೋಗವಾಗ್ತಕ್ಕಂತಹ ಕೆಲಸದ ಬಗ್ಗೆ ಮಾತ್ರ ಚಿಂತನೆಯನ್ನು ನಡೆಸಿದರೆ ನಿಮ್ಮ ಸಮಯ ವ್ಯರ್ಥ ಆಗೋದಿಲ್ಲ. ಇದನ್ನು ಮನದಲ್ಲಿಟ್ಟುಕೊಂಡು ನಿಮ್ಮ ಪ್ರಯತ್ನಗಳು, ನಿಮ್ಮ ಚರ್ಚೆಗಳು, ನಿಮ್ಮ ಒಂದು ಕಾಲದ ಪರಿಮಿತಿಯ ತಿಳುವಳಿಕೆ ನಿಮಗೆ ಇರಬೇಕಾದಂಥದ್ದು ಮುಖ್ಯವಾಗುತ್ತೆ. ಈಶ್ವರನ ಆರಾಧನೆಯನ್ನು ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಸರ್ಕಾರದ ಕೆಲಸಗಳಿಂದ ನಿಮಗೆ ಸಮಾಧಾನ ಆಗ್ಬೋದು. ಸರ್ಕಾರದಿಂದ ನಿಮಗೆ ಆಗಬೇಕಾದಂತಹ ಏನಾದರೂ ಕೆಲಸಗಳಿದ್ದರೆ ಅದು ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂತಹ ಸೂಚನೆಯಿಂದ ಒಂದಷ್ಟು ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ವಿರೋಧಿಗಳು ನಿಮ್ಮ ವಿಚಾರಕ್ಕೆ ಬರೋದಿಲ್ಲ. ನಿಮ್ಮ ಶತ್ರುಗಳು ನಿಮ್ಮಿಂದ ಇವತ್ತು ದೂರ ಉಳಿದು ಬಿಡ್ತಾರೆ ಅಂತಕ್ಕಂತಹದ್ದು. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಲಾಭವನ್ನು ಕಾಣತಕ್ಕಂತಹ ದಿವಸ. ಕಷ್ಟಗಳನ್ನು ಎದುರಿಸ್ತಕ್ಕಂತಹ ಶಕ್ತಿ ಹೆಚ್ಚಾಗತ್ತೆ. ನಾನು ಏನು ಬಂದರೂ ಕೂಡ ತಡ್ಕೊಳ್ತೀನಿ ಅಂತಕ್ಕಂತಹ ಗಟ್ಟಿತನ ನಿಮ್ಮ ಮನಸ್ಸಿನಲ್ಲಿ ಬರತಕ್ಕಂಥದ್ದು. ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಕ್ಕಂತಹ ಮನಸ್ಸನ್ನು ಮಾಡಿದರೆ ಒಳ್ಳೆಯದು. ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗುವಂಥದ್ದು, ದೇವತಾ ಕಾರ್ಯವನ್ನು ಮಾಡ್ತಕ್ಕಂಥದ್ದು, ಬಡಬಗ್ಗರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಕ್ಕಂಥದ್ದು, ಹಸಿದ ವ್ಯಕ್ತಿಗಳಿಗೆ ಆಹಾರವನ್ನು ನೀಡ್ತಕ್ಕಂಥದ್ದು, ಬಡತನದಲ್ಲಿದ್ದು ಓದಬೇಕು ಅಂತಕ್ಕಂತಹ ಆಸೆ ಇರುವಂತಹ ಮಕ್ಕಳಿಗೆ ಕೈಲಾದಂತಹ ಶೈಕ್ಷಣಿಕ ಸಹಾಯವನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದಾಗತ್ತೆ. ಕುಟುಂಬದಲ್ಲಿ ಮಾತ್ರ ಮಾತಿನ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಯಾರಾದರೂ ವಿರುದ್ಧವಾಗಿ ಮಾತಾಡಿದರೆ, ಹೆಚ್ಚು ಕಡಿಮೆ ಮಾತಾಡಿದರೆ ಅದನ್ನು ಸರಿಯಾಗಿ ಸರಿದೂಗಿಸ್ತಕ್ಕಂತಹ ರೀತಿಯಲ್ಲಿ ನಿಮ್ಮ ಮಾತು ಇರಬೇಕಾಗತ್ತೆ. ಅದಿಲ್ಲ ಅಂತಾದರೆ ಜಗಳಕ್ಕೆ ಅವಕಾಶಗಳಾಗುತ್ತೆ. ಸುದರ್ಶನ ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಹಣದ ಲಾಭ ವಿಶೇಷವಾಗಿರತಕ್ಕಂತಹ ದಿವಸ. ಆದರೆ ಅಧಿಕವಾದಂತಹ ಖರ್ಚು, ದುಡ್ಡು ಬರ್ತಾ ಇರುತ್ತೆ, ಖರ್ಚಾಗತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಮುಂದಿನ ದಿನಮಾನದಲ್ಲಿ ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡಾಗ ಆಪद्धನವಾಗಿ ಹಣವನ್ನು ಸ್ವಲ್ಪ ಮಟ್ಟಿಗಾದರೂ ಉಳಿಸುವಂತಹ ಪ್ರಯತ್ನ ಮಾಡಿದರೆ ಅದು ನಿಮಗೆ, ನಿಮ್ಮ ಪರಿವಾರಕ್ಕೆ, ನಿಮ್ಮ ಕುಟುಂಬಕ್ಕೆ ಕ್ಷೇಮ ಅಂತಕ್ಕಂತಹ ಮಾತನ್ನು ಜ್ಞಾಪಿಸಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಕೊರತೆ ಆಗ್ತಕ್ಕಂತಹದ್ದು. ಓದಬೇಕಾದಂತಹ ಸಮಯದಲ್ಲಿ ಓದಿನ ವಿಚಾರವನ್ನು ಬಿಟ್ಟು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಮಗ್ನರಾಗ್ತಕ್ಕಂಥದ್ದು, ಸಮಯ ಕಳೆದ ನಂತರದಲ್ಲಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ಇದು ಯಾವುದೂ ಕೂಡ ಒಳ್ಳೆಯದಲ್ಲ. ಹಾಗಾಗಿ ನಿಮ್ಮ ಅಧ್ಯಯನದ ಕ್ರಮ ಅಥವಾ ಅಭ್ಯಾಸದ ಸಮಯ ಬಹಳ ಮುಖ್ಯವಾದಂಥದ್ದು. ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ವೃತ್ತಿ ಅಥವಾ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಅನುಕೂಲವಾಗತಕ್ಕಂತಹ ಸಮಯ ಅಥವಾ ದಿವಸ ಅಂತ ಹೇಳಬೇಕು. ಮಧ್ಯಾಹ್ನದ ನಂತರದಲ್ಲಿ ಬಹಳ ಯಶಸ್ಸನ್ನು ಕಾಣತಕ್ಕಂಥದ್ದಿದೆ. ಒಟ್ಟಾರೆ ಈ ದಿವಸ ಒಳ್ಳೆಯದಾಗಿದೆ. ಸದ್ಬಳಕೆ ಆಗಲಿ ಅಂತಕ್ಕಂತಹ ಆಶಯ ನಮ್ಮದು. ದೇವಿಯನ್ನು ಪ್ರಾರ್ಥನೆ ಮಾಡಿ, ಆ ಜಗನ್ಮಾತ ನಿಮಗೆ ಸರ್ವಾಂಗೀಣವಾದಂತಹ ಅಭಿವೃದ್ಧಿಯನ್ನು ಕರುಣಿಸಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಅನಗತ್ಯವಾದಂತಹ ಹೂಡಿಕೆಯನ್ನು ಮಾಡೋದಕ್ಕೆ ನಿಮಗೆ ಪ್ರಚೋದನೆ ಸಿಕ್ಕತ್ತೆ. ಆ ಪ್ರಚೋದನಾತ್ಮಕವಾದಂತಹ ಹೇಳಿಕೆಯಿಂದ ನೀವು ಹಣ ಹೂಡಿಕೆ ಮಾಡೋದರಲ್ಲಿ ಮುಂದಾದರೆ ಹಣದ ಕೊರತೆಯನ್ನು ಎದುರಿಸಬೇಕಾಗತ್ತೆ. ಇದು ನಿಮ್ಮ ಗಮನದಲ್ಲಿರಬೇಕು. ನಿಮ್ಮ ಆದಾಯ ಏನು, ಆರ್ಥಿಕವಾಗಿ ನಿಮ್ಮ ಯೋಗ್ಯತೆ ಏನು, ಅದನ್ನು ತಿಳಿದು ನಂತರದಲ್ಲಿ ಮುಂದುವರಿಯುವಂಥದ್ದು ಬಹಳ ಕ್ಷೇಮ ಅಂತ ಹೇಳಬೇಕು. ಯಾವುದೋ ಹೊಂದಾಣಿಕೆಗೆ, ಅಂದರೆ ಕಮಿಟ್ಮೆಂಟ್ ಅಂತ ಏನು ಹೇಳ್ತೀವಿ, ಆ ರೀತಿ ಒಳಪಟ್ಟು ನಾಳೆ ತೊಂದರೆಯನ್ನು ಮಾಡಿಕೊಳ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಅನ್ನುವಂತಹ ಎಚ್ಚರಿಕೆ. ಯಾರನ್ನೂ ಕೂಡ ಅಂಧವಾಗಿ ನಂಬಬಾರದು. ಯಾರೋ ಏನೋ ಹೇಳ್ತಾರೆ, ನಾಳೆ ನಿಮಗೆ ಇಷ್ಟು ಸಿಕ್ಬಿಡುತ್ತೆ, ಅಷ್ಟು ಸಿಕ್ಬಿಡುತ್ತೆ, ಲಾಭ ಗಳಿಸಬಹುದು ಅನ್ನುವಂತಹ ಮಾತನ್ನು, ಆ ಮಾತು ಆ ಕ್ಷಣದಲ್ಲಿ ಕೇಳೋದಕ್ಕೆ ಬಹಳ ಪ್ರಿಯವಾಗಿರುತ್ತೆ. ಆ ಮಾತನ್ನೇ ನಂಬಿ ನೀವು ಮುಂದುವರೆದ್ರೆ ಕಷ್ಟವನ್ನು ಅನುಭವಿಸಬೇಕಾದಂಥದ್ದು. ಮಾನಸಿಕವಾಗಿ ತುಂಬ ಯೋಚನೆಗಳು ಬರುತ್ತೆ, ಮಾನಸಿಕವಾಗಿ ಆಯಾಸವಾಗುತ್ತೆ ಅಂತ ಹೇಳಬೇಕು. ಅಂದರೆ ತುಂಬ ಶ್ರಮ ಪಡಬೇಕಾಗತ್ತೆ.
ಇದನ್ನು ಗಮನಿಸ್ಕೊಳ್ಬೇಕು. ಕುಟುಂಬದಲ್ಲಿ ಸರಿಯಾದಂತಹ ಕೆಲವು ಮಾಹಿತಿಗಳು ದೊರೆಯುತ್ತೆ, ಆದರೆ ಮನೆಯವರು ಹೇಳಿದ್ದು ನಿಮಗೆ ಪಥ್ಯ ಆಗಿಬಿಡುತ್ತೆ. ಮನೆಯವರು ಹೇಳಿದ ಮಾತು ಯಾವುದನ್ನು ಕೇಳಬೇಕು ಅಂತ ಹೇಳಿ ಅನಿಸೋದಿಲ್ಲ. ನಿನಗೇನು ಗೊತ್ತು ಅನ್ನುವಂತಹ ಮಾತು ನಿಮ್ಮಿಂದ ಬರಬಹುದು. ಜೊತೆಯಲ್ಲಿ ಇರತಕ್ಕಂಥವರು ನಿಮಗೆ ಗೊತ್ತಿಲ್ಲದೆ ಮೋಸವನ್ನು ಮಾಡೋದಕ್ಕೆ ಸಿದ್ಧವಾಗಿರ್ತಾರೆ. ನೀವು ಯಾವಾಗ ಎಚ್ಚರ ತಪ್ತೀರಿ ಅಥವಾ ಗಮನ ಕೊಡೋದಿಲ್ಲ, ಅಂತಹ ಸಮಯದಲ್ಲಿ ನಿಮಗೆ ವಂಚನೆ ಆಗ್ತಕ್ಕಂಥದ್ದಿದೆ. ಹಣದ ಬಗ್ಗೆ, ವ್ಯವಹಾರದ ಬಗ್ಗೆ, ನಿಮ್ಮ ಹೊಂದಾಣಿಕೆಯ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸಲೇಬೇಕಾದಂತಹ ದಿವಸವಾಗಿದೆ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.